ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನ ಒಮ್ಮಿಂದೊಮ್ಮೆಗೆ ಜಗತ್ತಿನ ಗಮನ ಸೆಳೆದಿದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಸಂಧಾನಕಾರನಾಗಿ ಅದು ಮಹತ್ವದ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದೆ. ಸಹಜವಾಗಿ ಇದು ಭಾರತದ ಪಾಲಿಗೆ ಹಿನ್ನಡೆಯಾಗಿ ಗುರುತಿಸಲಾಗುತ್ತಿದೆ. ಭಾರತದ ವೈರಿ ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವ ಪಾಕಿಸ್ತಾನವು ಜಾಗತಿಕವಾಗಿಯೇ ಮಹತ್ವ ಪಡೆದ ಯುದ್ಧದ ಸಂಧಾನಕಾರನಾಗಿ ಗುರುತಿಸಿಕೊಳ್ಳುವುದೆಂದರೆ ಅದು ಭಾರತದ ಮಹತ್ವವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಕಡಿಮೆಗೊಳಿಸುತ್ತದೆ. ಅಮೆರಿಕ ಮತ್ತು ಇರಾನ್ ಜೊತೆಗೆ ಉತ್ತಮ ಸಂಬಂಧ ಇರುವುದರ ಹೊರತಾಗಿಯೂ ಭಾರತದ ಬದಲು ಪಾಕಿಸ್ತಾನ ಹೇಗೆ ಸಂಧಾನಕಾರನ ಮೇಜಿಗೆ ತಲುಪಿತು ಎಂಬುದು ಕುತೂಹಲಕಾರಿ. ಇದನ್ನು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯ ವೈಫಲ್ಯವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಪಾಕಿಸ್ತಾನ ಸಂಧಾನಕಾರನ ಮೇಜಿಗೆ ಬಂದಿರುವುದು ಬಾಹ್ಯ ನೋಟಕ್ಕೆ ದಿಢೀರಾಗಿ ಕಾಣಿಸಬಹುದಾದರೂ ಅದು ದಿಢೀರ್ ಪ್ರಕರಣ ಅಲ್ಲ. ಪಾಕಿಸ್ತಾನ ಆರಂಭದಿಂದಲೇ ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಬೇಕಾದ ಪ್ರಯತ್ನಗಳನ್ನು ನಡೆಸುತ್ತಿತ್ತು. ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಆರಕ್ಚಿ ಅವರ ಜೊತೆಗೆ ಇರಾನ್ ಯುದ್ಧದ ಮಧ್ಯಭಾಗದಲ್ಲೇ ಮಾತುಕತೆ ನಡೆಸಿತ್ತು. ಆ ಬಳಿಕ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಇರಾನಿನ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಪಾಕಿಸ್ತಾನದ ಸೇನಾ ಮುಖಂಡ ಆಸಿಮ್ ಮುನಿರ್ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆ ನಡೆಸಿದ್ರು. ಹೀಗೆ ಎರಡು ರಾಷ್ಟ್ರಗಳನ್ನ ಸಂಧಾನದ ಮೇಜಿಗೆ ತರುವಲ್ಲಿ ಪರದೆಯ ಹಿಂದಿನಿಂದ ಪಾಕಿಸ್ತಾನ ಗಂಭೀರ ಪ್ರಯತ್ನ ನಡೆಸಿತ್ತು. ಹೀಗೆ ಪ್ರಯತ್ನ ನಡೆಸುವುದಕ್ಕೂ ಒಂದು ಕಾರಣ ಇದೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ 2025 ಸೆಪ್ಟೆಂಬರ್ 17ರಂದು ಒಂದು ಒಪ್ಪಂದವಾಗಿತ್ತು. ಈ ಎರಡು ರಾಷ್ಟ್ರಗಳ ಪೈಕಿ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ನಡೆದರೂ ಅದನ್ನ ಈ ಎರಡೂ ರಾಷ್ಟ್ರಗಳು ತಮ್ಮ ಮೇಲಿನ ದಾಳಿ ಎಂದು ಜಂಟಿಯಾಗಿ ಅಂದುಕೊಳ್ಳಬೇಕು ಎಂಬುದೇ ಈ ಒಪ್ಪಂದದ ತಿರುಳಾಗಿತ್ತು. ಸೌದಿಯ ಮೇಲೆ ದಾಳಿ ನಡೆದರೆ ಅದು ತನ್ನ ಮೇಲಿನ ದಾಳಿ ಎಂದು ಪಾಕಿಸ್ತಾನ ಗ್ರಹಿಸಬೇಕು. ಹಾಗೆಯೇ ಪಾಕಿಸ್ತಾನದ ಮೇಲೆ ದಾಳಿ ನಡೆದರೆ ಅದನ್ನು ತನ್ನ ಮೇಲಿನ ದಾಳಿ ಎಂದು ಸೌದಿ ಅರೇಬಿಯಾ ಪರಿಗಣಿಸಬೇಕು. ಆದ್ದರಿಂದಲೇ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ನಡೆಸಿದಾಗ ಅದರಿಂದ ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಾಯಿತು. ಸೌದಿ ಅರೇಬಿಯಾದ ಪರವಾಗಿ ಮಾತಾಡುವಂತೆ ಪಾಕಿಸ್ತಾನವನ್ನು ಸೌದಿ ಒತ್ತಾಯಿಸತೊಡಗಿತು. ಸೌದಿಯ ಪರವಾಗಿ ಯುದ್ಧದಲ್ಲಿ ಭಾಗಿಯಾಗುವಂತೆ ಪಾಕಿಸ್ತಾನದ ಮೇಲೆ ಸೌದಿ ಅರೇಬಿಯಾ ಒತ್ತಡ ಹಾಕತೊಡಗಿತು. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ರಂಗಕ್ಕಿಳಿಯಿತು. ಆದರೆ ಯುದ್ಧದಲ್ಲಿ ಭಾಗಿಯಾಗುವುದಕ್ಕಿಂತ ಅಮೆರಿಕ ಮತ್ತು ಇರಾನ್ನ ಸಂಧಾನದ ಮೇಜಿಗೆ ತರುವುದು ಅದರ ಗುರಿಯಾಗಿತ್ತು. ಇದೀಗ ಅದರ ಪ್ರಯತ್ನ ಈಡೇರಿದೆ. ಜಗತ್ತಿನ ಕಣ್ಣು ಪಾಕಿಸ್ತಾನದತ್ತ ನೆಟ್ಟುವಂತೆ ಮಾಡಲು ಪಾಕಿಸ್ತಾನ ಯಶಸ್ವಿಯಾಗಿದೆ. ಆದರೆ ಇದರಿಂದ ಭಾರತದ ವರ್ಚಸ್ಸಿಗೆ ಭಾರಿ ಹಾನಿಯಾಗಿದೆ. ಇರಾನ್ ಮತ್ತು ಅಮೆರಿಕದ ಜೊತೆಗೆ ಉತ್ತಮ ಸಂಬಂಧ ಹೊಂದಿರುವ ಹೊರತಾಗಿಯೂ ಭಾರತ ಯಾಕೆ ಸಂಧಾನಕಾರನಾಗಿ ಗುರುತಿಸಿಕೊಂಡಿಲ್ಲ ಎಂಬ ಪ್ರಶ್ನೆ ಎಲ್ಲೆಡೆ ಉಂಟಾಗಿದೆ. ಬಹುಶಃ ಯುದ್ಧಕ್ಕಿಂತ ದಿನದ ಮೊದಲು ಇಸ್ರೇಲ್ಗೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಿರುವುದು ಭಾರತದ ವರ್ಚಸ್ಸಿಗೆ ಹಾನಿ ಮಾಡಿರುವಂತಿದೆ. ಹಾಗೆಯೇ ಇರಾನಿನ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸದೇ ಇದ್ದದ್ದು ಮತ್ತು ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಾಮ್ನೇಯಿ ಅವರ ಹತ್ಯೆಗೆ 5 ದಿನಗಳ ಬಳಿಕ ಸಂತಾಪ ಸೂಚಿಸಿದ್ದು ಭಾರತದ ವರ್ಚಸ್ಸಿಗೆ ಹಾನಿ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಈ ಕಾರಣದಿಂದ ಭಾರತದ ಮೇಲಿನ ವಿಶ್ವಾಸವನ್ನು ಇರಾನ್ ಕಳೆದುಕೊಂಡಿದೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ಸಂಧಾನಕಾರನಾಗುವ ಪ್ರಸ್ತಾಪವನ್ನು ಇರಾನ್ ಅಂಗೀಕರಿಸಿದೆ ಎಂದು ಹೇಳಲಾಗುತ್ತಿದೆ. ಅಂತೂ ನಿರ್ಣಾಯಕ ಸಂದರ್ಭದಲ್ಲಿ ದೃಢ ನಿರ್ಧಾರ ಕೈಗೊಳ್ಳದ ಭಾರತದ ವಿದೇಶಾಂಗ ನೀತಿಯಿಂದಾಗಿ ಅತ್ಯಂತ ಮಹತ್ವದ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವ ಅವಕಾಶ ಭಾರತದಿಂದ ಕೈತಪ್ಪಿದಂತಾಗಿದೆ. ಸ್ವಯಂ ಘೋಷಿತ ವಿಶ್ವಗುರುವಿಗೆ ಮುಖಭಂಗ ಎಂದು ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕತೆ ಮತ್ತು ನಿರ್ವಹಣೆಯು ಮೋದಿ ಸರ್ಕಾರಕ್ಕಿಂತ ಉತ್ತಮವಾಗಿದೆ ಎಂದು ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್, ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.